GKVK ರೈತರ ಸಂತೆ ಅಂತ ಹೇಳ್ಬಿಟ್ಟು ಇಲ್ಲಿ ಫುಲ್ಲು ಅವರೇ ಬೆಳೆದ್ಬಿಟ್ಟು ಸೇಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ನಿಮ್ಗೆ ತೋರ್ಸೋಣ ಅಂತ ಬಂದಿದ್ದೀರಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಳ್ಳೆ ಎಲ್ಲೋ ಹಳ್ಳಿಗೆ ಬಂದಂಗಿದೆ, ಇಲ್ಲೇ ಯಲಹಂಕ ಹತ್ರನೇ. ಬಾ ಹಂಗೆ ಆಫೀಸಿಂದ ಬಂದ ಇವನು, ಆಫೀಸಿಂದ ಹಂಗೆ ಬಾ ಒಂದು ರೌಂಡ್ ಅಂತ ಮಿಡ್ ನೈಟಲ್ಲಿ ಹೋಗ್ತಾ ಇದ್ರಿ ಗೈಸ್. ಫೋಟೋ ಶೂಟ್ ಮಾಡೋಣ ಅಂತ. ಇದು ನಮ್ಮ ಆಫೀಸ್ ಕಲೆಕ್ಷನ್ಸ್ದು. ಬಟ್ ಸಿಕ್ತು ಎಳ್ನೀರು ಕುಡಿತಾವಳೆ. ಹಾಯ್ ಗಾಯ್ಸ್, ಬ್ಯಾಕ್ ಟು ಡೈಲಿ ವ್ಲಾಗ್ಸ್. ತುಂಬಾ ದೂರ ಐತೆ, ಹೆಂಗ್ ಕಾಣಿಸ್ತೀನಿ ನೋಡಿ. ಮೊದಲೇ ಅದ್ರಲ್ಲಿ ಇನ್ನೂ ಹತ್ರ ಇಟ್ಬಿಟ್ಟು ಇನ್ನೂ ಗೈಸ್ ಎಳ್ನೀರು ಕುಡಿಯೋಣ ಅಂತ ಬರ್ತಾ ಇದ್ದೀರಿ. ಸ್ನಾನ ಮಾಡಿ ಈಗ ಎಳ್ನೀರು ಕುಡಿಯೋಣ ಅಂತ ಬರ್ತಾ ಇದ್ದೀರಿ. ಬಿಸಿಲಿಗೆ ತಂಪಾಗೆ ಎಳ್ನೀರು ಬೇಕು ಅನ್ಸ್ತಾ ಇದೆ. ಸಿಕ್ತು ಎಳ್ನೀರು ಕುಡಿತಾವಳೆ. ಚೆನ್ನಾಯ್ತಾ? ಇನ್ನೊಂದು ಬೇಕಾ? ಓಕೆ ಗೈಸ್, ಈಗ ರೆಡಿಯಾಗಿದ್ದೀನಿ. ರೆಡಿಯಾಗಿ ಈಗ ಫೋಟೋ ಶೂಟ್ ಮಾಡೋಣ ಅಂತ. ಇದು ನಮ್ಮ ಆಫೀಸ್ ಕಲೆಕ್ಷನ್ಸ್ದು. ಬಟ್ ಎಲ್ಲ ಒಂದೇ ಥರ ಡ್ರೆಸ್ ಇಲ್ಲ, ಎಲ್ಲ ಡಿಫ್ರೆಂಟ್ ಡ್ರೆಸ್ಗಳಿದೆ. ಸೊ ಜಾಬ್ ಇದೆಯಾ ಇದಕ್ಕೆ ಇದಕ್ಕೆ ಜೋಬ್ ಇದೆ, ಒಂದೊಂದಕ್ಕೆ ಇಲ್ಲ. ಪ್ಯಾಂಟಿಗಿದೆ ಜಾಬ್ ಕೇಳಿದ್ದು. ಪ್ಯಾಂಟಿಗೆ ಜೋಬ್ ಇದೆ, ಒಂದೊಂದ್ಸರಿ ಟಾಪ್ ಇದೆ. ಬೇರೆ ಡ್ರೆಸ್ಗಳಲ್ಲೆಲ್ಲ ಕೈ ಹತ್ರ ಏನೋ ಡಿಸೈನ್ ಎಲ್ಲ ಐತೆ, ಎಲ್ಲ ಥ್ರೆಡ್ ಅಲ್ಲಿ ಮಾಡಿದ್ದಾರೆ ಗೈಸ್. ಇದು ಒಂದೇ ಇರೋದು ಪೀಸು, ಇನ್ನು ತುಂಬಾ ತರ ಡಿಫ್ರೆಂಟ್ ಡಿಸೈನ್ ಇದೆ. ನಾನು ಯಾಕೆ ವೇರ್ ಮಾಡಿದ್ದೆ ಅಂದರೆ, ಫಸ್ಟ್ ಯಾವಾಗೇ ಆಗಲಿ ಏನೇ ಬಿಸ್ನೆಸ್ ಮಾಡೋದು ಫಸ್ಟ್ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಫಸ್ಟು ನನಗಿವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಾನು ಇವಾಗ ಡ್ರೆಸ್ ತೋರಿಸಿದ್ರೇ ತಾನೇ ಜನಕ್ಕೆ ಗೊತ್ತಾಗೋದು. ಸೊ ಅದಕ್ಕೆ ಇವತ್ತಿಂದ ನಾನು ವೇರ್ ಮಾಡಿ ನಾನು ಯಾವುದು ತಗೋತೀನೋ ಆ ಡ್ರೆಸ್ದು ನಾನು ನಿಮಗೆ ಫೋಟೋ ಶೂಟ್ ಮಾಡಿಬಿಟ್ಟು ತೋರಿಸ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಬೈ ಮಾಡಿ. ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಡ್ರೆಸ್ಸಲ್ಲಿ, ತುಂಬ ಚೆನ್ನಾಗಿರೋವಿದೆ. ಆದರೆ ನಮ್ಮ ಹತ್ರ ಇರೋದು ಇವಾಗ ಸ್ಮಾಲು ಮೀಡಿಯಮ್ ಸೈಜು. ಬೇಕು ಅಂದರೆ ಆರ್ಡ್ರ್ ಮಾಡ್ಕೊಳ್ಳಿ. ಈಗ ಈ ಡ್ರೆಸ್ಸಲ್ಲಿ ಒಂದು ಫೋಟೋ ಶೂಟ್ ಮಾಡೋಣ ಅಂದ್ಕೊಂಡಿದ್ದು. ನಂಗೆ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ಇನ್ನೊಂದು ಡ್ರೆಸ್ಸು ಐತೆ, ಅದನ್ನ ತೋರಿಸ್ತೀನಿ. ಅದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ, ಒಂದೇ ಡಿಸೈನ್ ಇಲ್ಲ. ಇದರಲ್ಲಿ ಒಂದೇ ಡಿಸೈನೇ ಇರೋದು. ಇನ್ನು ಬೇರೆದ್ರಲ್ಲೆಲ್ಲ ಡಿಫ್ರೆಂಟ್ ಡಿಸೈನ್ ಇದೆ, ಬೇಕಾದರೆ ಚೆಕ್ ಮಾಡಿ. ಇದೆಲ್ಲ ಗೈಸ್ 950 ರುಪೀಸ್ ಅಷ್ಟೇ ಡ್ರೆಸ್ಸು. ಫುಲ್ ಡ್ರೆಸ್ ಗೈಸ್. ದುಪ್ಪಟ್ಟ ಬರುತ್ತೆ, ಪ್ಯಾಂಟ್ ಬರುತ್ತೆ, ವೇಲ್ ಬರುತ್ತೆ. 950 ರುಪೀಸ್ ಅಷ್ಟೇ. ಬೇಕಂದರೆ ಆರ್ಡ್ರ್ ಮಾಡ್ಕೊಳ್ಳಿ. ಈಗ ಬನ್ನಿ ಫೋಟೋ ಶೂಟ್ ಮಾಡೋಣ ಗೈಸ್. ನೈಟ್ ಆಗಿದೆ. ಸೊ ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು, ಇವಾಗ ನೈಟ್ ಮಾಡ್ತಾ ಇದ್ದೀನಿ ವಿಡಿಯೋ. ಸೊ ಇವನು ಆಫೀಸ್ಗೆ ಹೋಗಿದ್ದ, ಅದಕ್ಕೆ ಏನು ಮಾಡೋದು ವಿಡಿಯೋ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಈಗ ಮಳೆ ಬಂತು, ಟ್ರೈನ್ ಬಂದಿದೆ, ಗಾಳಿ ಸಿಕ್ಕಾಪಟ್ಟೆ ಗಾಳಿ ಐತಿ ಇವತ್ತು. ಕ್ಯಾಂಡಿ ಭಯನೇ ಬಿದ್ಲು. ನಾನು ಬರ್ಬೇಕಾದ್ರೆ ಕ್ಯಾಂಡಿ ಭಯ ಇಲ್ಲ ಅವಳು. ನಾನು ಬರ್ತೀನಿ ಅಂತ ಕೂತಿದ್ಲು. ಹೆಂಗೆ ಕರ್ಕೊಂಡು ಹೋಗ್ಲಿ ನಾನು ಆಫೀಸ್ಗೆ? ನೀನು ಬೇರೆ ಮೇಲೆ ಇದ್ದೆ, ಅದಕ್ಕೆ ಅವಳು ನನ್ನ ಹತ್ರ ಬಂದ್ಲು. ಹೆಂಗೋ ಹೋದೆ ನಾನು. ಅಷ್ಟೇ ನನಗೆ ಎಷ್ಟು ಗಾಳಿ ಗೊತ್ತಾ, ಗಾಡಿ ಓಡ್ಸೋಕ್ಕೆ ಆಗಲಿಲ್ಲ. ಏನಕ್ಕಪ್ಪ ಬಂದೆ ಅಂತ ಅನ್ಸ್ಬಿಡ್ತು. ಬಂದು 4 ಮತ್ತೆ ಆಫೀಸ್ ಬಂದಿದ್ದೀನಿ ಮನೆಗೆ. ಸೊ ಅದಕ್ಕೆ ಒಂದು ರೈಡ್ ಹೋಗೋಣ ಅಂತ ಹೋಗ್ತಾ ಇದ್ರಿ ಗೈಸ್. ಮಳೆ ಎಲ್ಲ ಬಿದ್ಲು, ಸ್ವಲ್ಪ ಸೆಟ್ಲ್ ಆಗೈತೆ. ಇಷ್ಟು ದಿನ ಸಮ್ಮರ್ ಇತ್ತಲ್ಲ ಗೈಸ್, ಇವಾಗ ಸ್ವಲ್ಪ ಥಂಡಿ ಫೀಲ್ ಆಗಲಿ ಅಂದ್ಬಿಟ್ಟು. ಥಂಡಿ ಫೀಲ್ ಆಗ್ತೈತೆ, ಮತ್ತೆ ಮನ್ಸು ಮೇಲೆ ಕೂಡ ಬರ್ತಾ ಇದೆ. ಅದಕ್ಕೆ ಬಾ ಹಂಗೆ ಆಫೀಸಿಂದ ಬಂದ ಇವನು, ಆಫೀಸಿಂದ ಹಂಗೆ ಬಾ ಒಂದು ರೌಂಡ್ ಅಂತ ಮಿಡ್ ನೈಟಲ್ಲಿ ಹೋಗ್ತಾ ಇದ್ರಿ ಗೈಸ್. ತಣ್ಣಗೆ ಚೆನ್ನಾಗಿದೆ. ಇವಾಗ ಮೇನ್ ರೋಡಿಗೆ ಬಂದ್ರಿ ಗೈಸ್. ನೋಡಿ ಇಷ್ಟೊತ್ತಾದ್ರೂ ಎಷ್ಟು ವೆಹಿಕಲ್ಸ್ ಓಡ್ತಾ ಇದೆ ನೋಡಿ. ಯಪ್ಪ, ವೆಹಿಕಲ್ ಓಡಾಡೋದಕ್ಕೆ ಯಾವ ಟೈಮ್ ಆದರೆ ಏನು, ಅವ್ರ ಗಾಡಿ ಅವ್ರು ಓಡಾಡ್ದವ್ರೆ. ಅಲ್ಲ ಹಂಗಲ್ಲ, ಇವಾಗ ಹೆಂಗ್ ಆಗ್ಬಿಟ್ಟಿದೆ ಅಂದರೆ ವೆಹಿಕಲ್ಸ್ದು, ವೆಹಿಕಲ್ಸ್ದು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಎಷ್ಟು
ಎಷ್ಟು ಹೊತ್ತು ಬೇಕಾದರೂ ಇರು ಓಡಾಡ್ತಾನೆ ಇರುತ್ತೆ ಅಷ್ಟು. ಆದರೆ ಹೆಂಗೆ ಒಂದು ಸ್ವಲ್ಪ ನೈಟಲ್ಲಾದರೂ ಸಮಾಧಾನ ಬೇಡವಾ ರೋಡ್ಗೆಲ್ಲ? ಪಾಪ ರೋಡ್ಗೆ ರೆಸ್ಟ್ ಬೇಡವಾ? ರೋಡಿಗೆ ರೆಸ್ಟ್. ಜನ ಗಾಡಿಗಳು ತಗೋಬೇಕಾದ್ರೆ ರೋಡಲ್ಲಿ ಓಡಾಡಕ್ಕಂತಾನೆ ರೋಡ್ ಟ್ಯಾಕ್ಸ್ ಕಟ್ಟಿರ್ತಾರೆ. ಅಷ್ಟೆಲ್ಲ ರೋಡ್ ಟ್ಯಾಕ್ಸ್ ಕಟ್ಬಿಟ್ಟು ಅವರೇ ಯಾಕೆ ಗಾಡಿಗಳು ಸುಮ್ಮನೆ ಮನೇಲಿ ಇಟ್ಕೊಂಡು ಕೂತ್ಕೋತಾರೆ, ಓಡ್ತಾರೆ ರೋಡಲ್ಲಿ. ವಾಯ್ಸ್ ಕೇಳಿಸ್ತಾ ಇತ್ತೋ ಇಲ್ಲೋ. ಗೌರ್ಮೆಂಟ್ ಏನಾದರೂ ರೋಡ್ ಟ್ಯಾಕ್ಸ್ ತಗೊಂಡಿಲ್ಲ ಅಂದರೆ ಮೇ ಬಿ ಗಾಡಿ ಮನೇಲಿ ಇಟ್ಕೋತಾ ಇದ್ರು, ಬಿಡು ಪಾಪ ರೋಡಿಗೆ ಯಾಕೆ ತೊಂದರೆ ಕೊಡೋಣ ಅಂತ. ಗೈಸ್ ಇವಾಗ ನಾವು ಎಲ್ಲಾದರೂ ನಿಲ್ಸಿದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲ ಮನೆಗೆ ಹೋಗಿ ಮಾಡ್ತೀನಿ. ಏನು ಮಾಡ್ತೀವಿ ಮನೆಗೆ ಹೋಗ್ಬಿಟ್ಟು? ಇನ್ನೇನು ಹೋಗಿ ಮಲ್ಕೊಂಡು ನಿನ್ನ ಮಕನ ತೋರಿಸ್ತೀನಿ. ನನ್ನ ಮಕ್ಕ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಬಿಡು, ಎಲ್ಲರೂ ಗೊತ್ತು ನಾನು ಯಾರನ್ನ. ಎಲ್ಲ ಬೇರೆ ಅದೇ ರೀಲ್ಸ್ ಮಾಡಿ ಹಾಕ್ತವ್ರೆ, ಯಾಕೆ ವೈರಲ್ ಆಗ್ತಾ ಇಲ್ಲ. ಹೋಗಿ ನಾವು ಒಂದು ತಿನ್ಕೊಂಡು ವೈರಲ್ ಮಾಡ್ಬಿಡೋಣ. ಏನೋ ಈ ಕಡೆ ತಿರುಗಬೇಡ, ಭಯ ಬೀಳ್ತಾರೆ ಜನ. ನೀನು ಅಷ್ಟು ಹತ್ರ ಇಟ್ಕೊಂಡ್ರೆ ಇನ್ನೂ ಎಷ್ಟು ದೂರ ಇಡೋಕ್ಕಾಗುತ್ತೆ ನನ್ನ ಕೈ. ಗೈಸ್ ಈಗ ಮ್ಯಾಂಗೋ ಕುಲ್ಫಿ. ಗೈಸ್ ಈಗ ಮ್ಯಾಂಗೋ ಕುಲ್ಫಿ ಅಂತ ಯಾವುದೋ ವೈರಲ್ ಆಗ್ತಿದೆ ಅಲ್ಲ, ಸೊ ಅದನ್ನ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಪೋಲಾರ್ ಬಿಯರಲ್ಲಿ ನನಗೆ ಅದು ಊಟ ಏನಾದರೂ ಮಾಡಲ್ವಾ ಅಂತ ಅವನ ಹತ್ರ ಹೋಗಿ ಚಿಕನ್ ಫ್ರೈಡ್ ರೈಸ್ ಏನಾದರೂ ತಿನ್ನೋಣ. ಅದೇ ಶೆಡ್ ಅಲ್ಲಿ ಗೊತ್ತಲ್ಲ ರೇಟು, ಅದೇ ಸೇಮ್ ರೇಟ್ ಅಲ್ಲ. ನಂಗೆ ಹೊಟ್ಟೆ ಹಸಿತೈತೆ, ಏನೂ ತಿಂದಿಲ್ಲಮ್ಮ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಬಂದಿರೋದು GKVK ರೈತರ ಸಂತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಫುಲ್ಲು ಅವರೇ ಬೆಳೆದ್ಬಿಟ್ಟು ಸೇಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ನಿಮಗೆ ತೋರ್ಸೋಣ ಅಂತ ಬಂದಿದ್ದೀರಿ. ಹಾಯ್ ಗಾಯ್ಸ್, ನಾನು ಬಿಜಿ ಇದ್ದೀನಿ, ಗಾಡಿ ಓಡಿಸ್ತಾ ಇದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಅಲ್ಲಿ ಏನೇನಿದೆ ಅಂತ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇದೇ ಥರ ಪ್ಲೇಸಸ್ಗೆ ಎಲ್ಲದಕ್ಕೂ ನಮ್ಮ ಪೇಜ್ನ ಫಾಲೋ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ತುಂಬ ಚೆನ್ನಾಗಿರೋ ಪ್ಲೇಸಸ್ನ ನಾವು ತೋರಿಸ್ತೀವಿ, ಓಕೆನಾ? ಇವಾಗ ಬನ್ನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಳ್ಳೆ ಎಲ್ಲೋ ಹಳ್ಳಿಗೆ ಬಂದಂಗಿದೆ. ಇಲ್ಲೇ ಯಲಹಂಕ ಹತ್ರನೇ ನೋಡಿ, ಹಳ್ಳಿ ಥರ ಇದೆ. ಗ್ರೌಂಡ್ ಇದೆ ದೊಡ್ಡದಾಗಿ. ಗೈಸ್ ಪೀಸ್ ಆಗಿದೆ. ಅಂದ್ರೆ ಒಳಗೆ ಹೋಗ್ತಾ ಇದ್ರೆ ಇವು ಫಾರ್ಮರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಇದೆಯಾ ಇಲ್ಲ ಗೊತ್ತಿಲ್ಲ ನಮ್ಗೆ, ಬಟ್ ನೋಡಕ್ ಹೋಗ್ತಾ ಇದೀವಿ. ನೋಡೋಣ. ಸ್ಯಾಟರ್ಡೇಸ್ ಅಲ್ಲಿ ಕ್ಲೋಸ್ ಅನ್ನೋ ತರ ಇತ್ತು. ಒಂದ್ ಕಡೆ ಮೇ 12 ಯಾವ ಕಡೆ ಹೋಗ್ಬೇಕು ಇದಾಕು ನೋಡೋಣ. ಸೊ ಗೈಸ್ ಕನ್ಫ್ಯೂಷನ್ ಆಗಿದೆ ಫುಲ್ಲು. ಎಲ್ಲೋ ಬೇರೆ ಕಡೆ ಬಂದಂಗಿದೆ ಗೈಸ್, ನೋಡ್ಬೇಕು. ಇದು ಆಕ್ಚುಲಿ ಇನ್ಸ್ಟಿಟ್ಯೂಟ್ ಅಲ್ವಾ? ಹಾಕು ಲೊಕೇಶನ್ ಹಾಕು ನೀನು. ಇವಾಗೆಲ್ಲ ಹಾವ್ದು ಉತ್ತ ಎಲ್ಲ ಕಾಣಿಸೋದು ಇಲ್ಲೆಲ್ಲ ತಾವುತ್ತಾ ಎಷ್ಟು ಕಷ್ಟ ನೋಡಿ ಗೈಸ್. ಅಲ್ಲಿ ಹಾವು ಉತ್ತಗಳೆಲ್ಲ ಐತೆ. ಚೆನ್ನಾಗಿದೆ, ಒಳ್ಳೆ ಯಾವ್ದೋ ಇದ್ರಲ್ಲಿ ಬಂದಂಗಿದೆ. ಕಾಡೊಳಗಡೆ ನಾಡ್ ಮಾಡ್ದಂಗೈತೆ. ನೀವು GKVK ರೈತರ ಸಂತೆ ಅಂತ ಗೂಗಲ್ ಅಲ್ಲಿ ಹಾಕೊಂಡ್ ಬರ್ಬೋದು ಅನ್ಕೋತೀನಿ. ಅದೇ ತಾನೇ ಹಾಕಿತ್ತು. ಗೈಸ್ ಫಾಲೋ ಮಾಡಿ. ಇನ್ನೂ ಚೆನ್ನಾಗಿರೋ ಪ್ಲೇಸಸ್ನ ನಾವು ತೋರಿಸ್ತೀವಿ. ಬ್ಯಾಂಗ್ಳೂರಲ್ಲೇ ಆಗಲಿ, ಔಟ್ಸೈಡ್ ಆಗಲಿ, ಎಲ್ಲೇ ಆಗಲಿ ನಾವು ತೋರಿಸ್ತೀವಿ ಪ್ಲೇಸಸ್. ತುಂಬ ಚೆನ್ನಾಗಿರೋ ಪ್ಲೇಸಸ್. ಅದು ಹೇಗಿದೆ ಅಂತೆಲ್ಲ ರಿವ್ಯೂ ಮಾಡ್ತೀವಿ. ಇದು ಆ್ಯಕ್ಚುಲಿ ಕಾಲೇಜ್ ಅಂತೆ, ಕಾಲೇಜ್ ಒಳಗೇನು ಎಲ್ಲ ಐತೆ. ಇದು ಏನಿದೆ ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ತರ ಎಲ್ಲ. ನಮ್ಗೆ ಅಷ್ಟು ಇದ್ದಾಗೆ ನೋಡಿ ಗೈಸ್, ಸೋಲಾರ್ ಹಾಕ್ಸೋರೆ. ಆ ಸೋಲಾರ್ ಇಂದಾನೆ ಲೈಟ್ ಬರೋ ತರ ಚೆನ್ನಾಗಿದೆ ಅಲ್ಲ. ಅದಕ್ಕೇನು ಲೈಟಿಂಗ್ಸ್ ಯೂಸ್ ಮಾಡ್ಬೇಕು ಅನ್ನೋದೇ ಇಲ್ಲ ಅನ್ಕೊಂತೀನಿ. ಇನ್ನು ಹೋಗು ಲೈಬ್ರರಿ ಕಡೆ. ಗೈಸ್ ಇಲ್ಲಿ ಒಂದೊಂದು ಫೋಟೋ ಹಾಕೋರು ಆಯ್ತಾ. ಎಲ್ಲ ಥರದ್ದು ಪಕ್ಷಿಗಳಿದೆ ಅನ್ಕೋತೀನಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್. ಇದು ಒಳಗೆ ಬಂದ್ರೇನೆ ಪೀಸ್ ಆಗಿ ಏನೋ ಒಂಥರ. ಮಹಾತ್ಮ ಗಾಂಧಿ ಸಸ್ಯ ಉದ್ಯಾನ, ಬೊಟಾನಿಕಲ್ ಗಾರ್ಡನ್. ಅದರ ಕ್ಲೋಸ್ ಇದೆ ಗಾರ್ಡನ್. ಎಲ್ಲಿ ಹೋಗ್ಬೇಕು? ಗೈಸ್ ಇವಾಗ ಬಂದಿದ್ರಿ ನಾವು, ಬಟ್ ಇಲ್ಲ ಇದು
ಫುಲ್ ನೋಡಿ ಇದು ಮ್ಯಾಂಗೋದು ಈ ಕಡೆನೆ ಸಂತೆ ನಡೆಯೋದು, ಬಟ್ ಮಂತ್ ಎಂಡಲ್ಲಂತೆ, ಮಂತ್ ಎಂಡ್ ಸ್ಯಾಟರ್ಡೇಸ್ ಅಲ್ಲಂತೆ. ಸೊ ನಾವು ಅಲ್ಲಿ ಬಂದಾಗ ನಾವು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀವಿ. ಮಂತ್ ಎಂಡ್ ಸ್ಯಾಟರ್ಡೆ ಅಲ್ಲ, ಎವ್ರಿ ಲಾಸ್ಟ್ ಸ್ಯಾಟರ್ಡೆ ಆಫ್ ದಿ ಮಂತ್ ರೈತರು ಸಂತೆ ನಡೀತದೆ. ಎಲ್ಲ ತರ ತರಕಾರಿಗಳು ಎಲ್ಲ ತಗೊಂಬಂದು ಸೇಲ್ ಮಾಡ್ತಾರೆ. ಮತ್ತೆ ಇಲ್ಲೇ ಅವ್ರದ್ದು ಮ್ಯಾಂಗೋ ಫಾರ್ಮ್ ಕೂಡ ಇದೆ, ಅಲ್ಲಿಂದನೇ ಅವ್ರು ಮ್ಯಾಂಗೋಸ್ ಎಲ್ಲ ತಗೊಂಡು ಪಿಕ್ ಮಾಡಿ ಅದನ್ನ ಕೂಡ ಸೇಲ್ ಮಾಡ್ತಾರೆ. ಅಲ್ಲಿ ನೋಡಿ ಅಲ್ಲಿ ಮ್ಯಾಂಗೋ ಸೆಲ್ ಮಾಡ್ತಾವ್ರೆ ಅಂದ್ರೆ ಅವ್ರದ್ದೇ. ನಮ್ದು ಇವಾಗ ಮ್ಯಾಂಗೋ ತಿನ್ನೋ ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೆ ಬೇರೆ ಇದನ್ನ ಕ್ಯಾಪ್ಚರ್ ಮಾಡ್ತಿದ್ರು ಅಷ್ಟೇ. ನೆಕ್ಸ್ಟ್ ಮಂತಲ್ಲಿ ಸ್ಯಾಟರ್ಡೆ ನಾವು ಪಕ್ಕ ಇಲ್ಲಿ ಆನ್ ಟೈಮ್ ಬಂದು ಏನೇನಿದೆ ಅಂತ ತೋರಿಸ್ತೀರಿ. ಓಕೆ ಗೈಸ್ ನೀವು GKVK ಒಳಗ್ ಬಂದ್ರೆ ಫುಲ್ ಜಂಗಲ್ ಗೈಸ್, ಒಳಗ್ ಬಂದ್ರೆ ಬಟ್ ತುಂಬಾನೇ ಚೆನ್ನಾಗಿದೆ ಪ್ಲೇಸು. ಎಷ್ಟು ಅಂದ್ರೆ ಬ್ಯಾಂಗ್ಳೂರ್ ತರಾನೇ ಇಲ್ಲ ಗೈಸ್ ಇದು. ಯಲಹಂಕ ಹತ್ರ ಬರೋ ಕಾಡು ನೋಡಿ, ಅದೇ ಮಾಲು, ಇದು ಇದೇ ರೋಡ್ ಅನ್ಕೋತೀರಿ ನಾವು. ಪಕ್ಕ ಗೈಸ್ ಅದು ಸ್ಟಾರ್ಟ್ ಆದಾಗ ನೋಡ್ಕೊಂಡು ಬಂದು ನಿಮ್ಗೆ ತೋರಿಸ್ತೀರಿ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಹೇಳಿದ್ರು ಟೈಮಿಂಗ್ಸು. ಹೆಂಗೋ ಮನೆ ಹತ್ರನೇ ಇಟ್ಕೊಂಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಬಂದಿದ್ರಿ. ಇವಾಗ ಆಚೆ ಹೋಗ್ತಾ ಇದೀರಿ. ಈಗ ಕನ್ಫರ್ಮ್ ಆಗಿದೆ. ನೆಕ್ಸ್ಟ್ ಪಕ್ಕ ಥರ್ಡ್ ಸ್ಯಾಟರ್ಡೆ ಆಫ್ ದಿ ಮಂತ್, ಸಾರಿ ಲಾಸ್ಟ್ ಸ್ಯಾಟರ್ಡೆ ಆಫ್ ದಿ ಮಂತ್ ಬಂದು ಸಂತೆಯಲ್ಲಿ ಏನೇನೆಲ್ಲ ಇರುತ್ತೆ ಎಲ್ಲ ತೋರಿಸ್ತೀರಿ.